ಸಿಎಂ ಸಿದ್ದರಾಮಯ್ಯ ಅವರ ಕುರಿತಾಗಿ ಏಕವಚನದಲ್ಲಿ ಹೇಳಿಕೆಯನ್ನ ನೀಡಿದ್ದ ಸಂಸದ ಅನಂತ್ ಕುಮಾರ್ ಹೆಗಡೆ ಹೇಳಿಕೆ. ಈ ಹೇಳಿಕೆಯಿಂದ ನಿನ್ನೆ ಕೂಡ ಬಿಜೆಪಿಯ ಬಹುತೇಕ ನಾಯಕರು ಅಂತರವನ್ನ ಕಾಯ್ದುಕೊಂಡಿದ್ರು. ಇವತ್ತು ಖುದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ವೈಯಕ್ತಿಕವಾಗಿ ಏಕವಚನದಲ್ಲಿ ಮಾತನಾಡದಂತೆ ಪ್ರಹ್ಲಾದ್ ಜೋಶಿ ಸಲಹೆಯನ್ನ ನೀಡಿದ್ದಾರೆ. ಸಂಸದರ ಹೇಳಿಕೆಯಿಂದ ವಿಜಯೇಂದ್ರ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಅವರ ಹೇಳಿಕೆಗೂ ಬಿಜೆಪಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ವೈಯಕ್ತಿಕ ಹೇಳಿಕೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ. ನೋಡಿ, ಯಾರು ಏನು ಹೇಳಿದ್ರು ಕೂಡ ಇವತ್ತು ರಾಜಕಾರಣಿಗಳು ಅಂತ ಹೇಳಿದ್ರೆ ಜನರು ಇವತ್ತು ಬೇಸತ್ತಿದೆ. ರಾಜಕಾರಣಿಗಳು ಅಂತ ಹೇಳಿದ್ರೆ ನಮ್ಮನ್ನ ನೋಡ್ತಕ್ಕಂಥ ದೃಷ್ಟಿಕೋನನೇ ಬದಲಾವಣೆ ಆಗಿದೆ. ಹಾಗಾಗಿ ಯಾರೇ ಇರ್ಬೋದು, ನಮ್ಮ ಹೇಳಿಕೆಗಳು ನಮ್ಮ ಸ್ಥಾನಕ್ಕೆ ಚ್ಯುತಿ ಬರ್ಬೋದು, ಗೌರವ ಕಡಿಮೆ ಆಗಬಾರ್ದು. ನಾವು ಕೊಡ್ತಕ್ಕಂಥ ಒಂದೊಂದು ಹೇಳಿಕೆನೂ ಕೂಡ ಸಮಾಜವು ಕೂಡ ಒಪ್ಕೋಬೇಕು. ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ, ಮೊನ್ನೆ ಅನಂತ್ ಕುಮಾರ್ ಹೆಗಡೆ ಅವರು ಏನು ಹೇಳಿದ್ದಾರೆ ನಿನ್ನೆ ರಾತ್ರಿ ನಾನು ಗಮನಿಸಿದ್ದೇನೆ. ಯಾಕೆ ನಾನು ಕೂಡ ಪ್ರವಾಸದಲ್ಲಿದ್ದ ಗಮನಿಸಿದ್ದೇನೆ. ಅವ್ರ ಹತ್ರನೂ ಕೂಡ ಚರ್ಚೆ ಮಾಡ್ತೇನೆ. ನೋಡಿ, ಯಾರು ಏನು ಹೇಳಿದ್ರು ಕೂಡ ಇವತ್ತು ರಾಜಕಾರಣ ಸಿದ್ದರಾಮಯ್ಯನವರು ಎಲ್ಲರಿಗೂ ಏಕವಚನದಾಗ ಅವರು ಮಾತಾಡ್ತಾರೆ. ಅದರ ಪರಿಣಾಮ ನಾನು ಅನಂತಕುಮಾರ್ ಅವರು ಮಾತಾಡಿದ್ದು, ಅನಂತಕುಮಾರ್ ಅವರಿಗೂ ಸಲಹೆ ಕೊಡೋದು ಏಕವಚನ. ನೀವು ಟೀಕೆ ಮಾಡಲಿಕ್ಕೆ ನಿಮಗೆಲ್ಲ ಅಧಿಕಾರದ ಏಕವಚನದಲ್ಲಿ ಟೀಕೆ ಮಾಡಬೇಡ್ರಿ. ಇದನ್ನು ಅನಂತಕುಮಾರ್ ಅವ್ರಿಗೂ ಸಲಹೆ ಕೊಡ್ತಿದ್ದೇನೆ. ಆದರೆ ಅಟ್ ದಿ ಸೇಮ್ ಟೈಮ್ ಏಕವಚನ ಸಂಸ್ಕೃತಿ ಶುರು ಮಾಡಿದವರು ಯಾರು? ಸಿದ್ದರಾಮಯ್ಯನ ಅಲ್ಲ. ಒಮ್ಮಿಂದೊಮ್ಮೆ ಕೇಸ್ ಮಾಡುವಂಥದ್ದೇನಿದೆ? ಅನಂತಕುಮಾರ್ ಹೇಳಿದ್ರಲ್ಲಿ ಇವರು ಮಾಡ್ತಾ ಇರುವಂಥ ವಿಷಯದ ಬಗ್ಗೆ ಅವರು ಕೆಲವೊಂದಿಷ್ಟು ಟೀಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಏಕವಚನದ ಸಂಸ್ಕೃತಿ ಶುರು ಮಾಡಿದವರೇ ಸಿದ್ದರಾಮಯ್ಯ. ವಿಚಾರ ವಿನಿಮಯ ಮಾಡೋ ಸಂದರ್ಭದಲ್ಲಿ ವಿಚಾರಗಳೆಷ್ಟೇ ಅರ್ಥಪೂರ್ಣವಾಗಿದ್ರೂ ಕೂಡ ಹೇಳುವ ಪರಿ ವಿಚಾರವನ್ನು ತಿಳಿಗೊಳಿಸ್ಬಿಡುತ್ತೆ. ಹೀಗಾಗಿ ಮಾತನಾಡುವ ವಿಚಾರಗಳನ್ನ ಸಭ್ಯರಾಗಿ ಮಾತನಾಡಬೇಕು. ಏಕವಚನ ಇದು ಯಾವುದೇ ಪಕ್ಷದವರಾದರೂ ಸರಿ ಪ್ರಯೋಗ ಮಾಡಬಾರ್ದು ಅನ್ನೋ ಸಲಹೆಯನ್ನ ನೀಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ.